ಇಂದು ಚಿತ್ರದುರ್ಗಕ್ಕೆ ಆರೋಪಿಗಳನ್ನ ಕರೆದೊಯ್ಯಲಿರುವ ಖಾಕಿ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ದ ಸ್ಥಳದಲ್ಲಿ ಮಹಜರನ್ನ ಮಾಡಲಾಗುತ್ತೆ. ಇತ್ತ ಮೈಸೂರಿಗೂ ಕೂಡ ಕರೆದೊಯ್ದು ಸ್ಥಳ ಮಹಜರು ಮಾಡುವಂತ ಸಾಧ್ಯತೆ ಇದೆ. ಮೈಸೂರಿನ ನಟ ದರ್ಶನ್ ಫಾರ್ಮ್ ಹೌಸ್ ನಲ್ಲಿ ಸ್ಥಳ ಮಹಜರು ಮಾಡುವಂತ ಸಾಧ್ಯತೆ. ಕೊಲೆ ಬಳಿಕ ಮೈಸೂರಿನಲ್ಲಿ ಸಭೆ ನಡೆಸಿದ್ರು ಆರೋಪಿಗಳು ಅನ್ನೋದನ್ನ ಹೇಳಲಾಗ್ತಾ ಇದೆ. ಇನ್ನೂ ಒಂದಷ್ಟು ಸ್ಥಳ ಮಹಜರು ಮಾಡೋದು ಬಾಕಿ ಇದೆ. ಮೊನ್ನೆ ಶೆಡ್ಡಿಗೆ ಮತ್ತೆ ಮೃತದೇಹ ಬಿಸಾಕಿದಂತ ಮೋರಿ ಬಳಿ ಅಲ್ಲೆಲ್ಲ ಕರ್ಕೊಂಡು ಹೋಗಿದ್ರು. ಎಲ್ಲಿ ನೀವು ಮೃತದೇಹ ಬಿಸಾಕಿದ್ದು, ಎಲ್ಲಿ ನೀವು ಟಾರ್ಚರ್ ಮಾಡಿದ್ದು, ಇಲ್ಲಿ ನಿಂತ್ಕೊಂಡು ಹೊಡೆದ್ರ, ಅಲ್ಲಿ ನಿಂತ್ಕೊಂಡು ಹೊಡೆದ್ರ, ಇದೆಲ್ಲವನ್ನು ಸ್ಥಳ ಮಹಜರು ಮಾಡಲಾಗಿತ್ತು. ಈಗ ಮೈಸೂರು ಮತ್ತು ಚಿತ್ರದುರ್ಗ ಈ ಎರಡೂ ಕಡೆ ಕೂಡ ಸ್ಥಳ ಮಹಜರನ್ನ ಮಾಡಬೇಕಾದಂತ ಅನಿವಾರ್ಯತೆ ಇದೆ ಮತ್ತು ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲೇ ಪೊಲೀಸರು ಕಸ್ಟಡಿ ಕೇಳಿದ್ದು. ಚಿತ್ರದುರ್ಗಕ್ಕೆ ಮತ್ತೊಮ್ಮೆ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಆರೋಪಿಗಳನ್ನ. ಯಾಕೆ ಅಂತಂದ್ರೆ ಅಲ್ಲಿ ಎಲ್ಲಿಂದ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬರಲಾಯ್ತು, ಯಾರು ಮನವೊಲಿಸಿದ್ರು, ಯಾರು ಪುಸಲಾಯಿಸಿದ್ರು, ಹೇಳ್ತಾ ಇದ್ರು ಡಿ ಬಾಸ್ನ ತೋರಿಸ್ತೀವಿ ಬನ್ನಿ, ಡಿ ಬಾಸ್ ಜೊತೆಗೆ ಫೋಟೋಸ್ ತೆಗಿಸ್ತೀವಿ ಬನ್ನಿ, ಡಿ ಬಾಸ್ ಕರಿತಾ ಇದ್ದಾರೆ ಬನ್ನಿ ಅಂತೆಲ್ಲ ಹೇಳಿ ಮನವೊಲಿಸಿ ಕರ್ಕೊಂಡು ಬಂದಿದ್ದಾರೆ ಅಂತ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ರೇಣುಕಾಸ್ವಾಮಿ ಯಾಕೆ ಬರಬೇಕಿತ್ತು ಬೆಂಗಳೂರಿಗೆ? ಹೆಂಡತಿ 5 ತಿಂಗಳು ಪ್ರೆಗ್ನೆಂಟ್ ಇದ್ರೆ ಇವನು ಏನಕ್ಕೆ ಬೆಂಗಳೂರಿಗೆ ಬರಬೇಕಿತ್ತು ಅಂತ. ನಿಮ್ಮ ಹಾಗೆ ಹುಚ್ಚು ಅಭಿಮಾನ. ಬಾಸ್ ಕಾಣಿಸ್ತಾರೆ ಅಂತ ಅಂದರೆ ಯಾರು ಬೇಕಾದ್ರೆ ಹೆಂಡ್ತಿನೂ ಬಿಟ್ಟು ಬರ್ತಾರೆ, ಮಕ್ಕಳನ್ನೂ ಬಿಟ್ಟು ಬರ್ತಾರೆ. ಇವತ್ತು ಹೆಂಡತಿ ಮಕ್ಕಳು ತಂದೆ ತಾಯಿನ ಬಿಟ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಬಂದು ನಿಂತು ಜೈಕಾರ ಹಾಕ್ತಾ ಇಲ್ವಾ? ಮನೇಲಿ ಏನಾಗ್ತಿದೆ ಅಂತಲೇ ಗೊತ್ತಿಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ನಿಂತ್ಕೊಂಡಿಲ್ವಾ ವಾದ ಮಾಡೋದಕ್ಕೆ, ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ? ನಿಮ್ಮ ಹಾಗೆ ರೇಣುಕಾಸ್ವಾಮಿನೂ ಕೂಡ ಸೆಲೆಬ್ರಿಟಿ ಜೊತೆಗೆ ಫೋಟೋ ತೆಗಿಸ್ತೀವಿ ಬನ್ನಿ ಅಂದಿದ್ದಕ್ಕೆ, ಬಾಸ್ನ ತೋರಿಸ್ತೀವಿ ಬನ್ನಿ ಅಂದಿದ್ದಕ್ಕೆ ಬಂದಿದ್ದು ಅಂತ. ಸೊ ಹಾಗಾಗಿ ಆತನನ್ನು ಎಲ್ಲಿ ಆಟೋಗೆ ಹತ್ತಿಸ್ಕೊಂಡ್ರು, ಅದಾದ್ಮೇಲೆ ಎಷ್ಟು ದೂರ ಆಟೋದಲ್ಲಿ ಬಂದರು, ಅದಾದ್ಮೇಲೆ ಯಾರು ಕಾರಿಗೆ ಹತ್ತಿಸ್ಕೊಂಡ್ರು, ಅಲ್ಲಿಂದ ಯಾವ್ಯಾವ ಟೋಲ್ ಪಾಸ್ ಆದರು, ಇದು ಸ್ಥಳ ಮಹಜರು ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಕಡೆಯಲ್ಲಿ ದರ್ಶನ್ ಫಾರ್ಮ್ ಹೌಸ್, ಈ ಫಾರ್ಮ್ ಹೌಸ್ ಬಗ್ಗೆ ಸ್ಥಳೀಯರು ಕೂಡ ಒಂದಷ್ಟು ಕಂಪ್ಲೇಂಟ್ಗಳನ್ನು ಕೊಡ್ತಾ ಇದ್ದಾರೆ. ಈಗ ನಿನ್ನೆಯಿಂದ ಇಲ್ಲಿ ಆಗಾಗ ಶೂಟ್ ಮಾಡಿ ಸೌಂಡ್ ಕೇಳ್ತಾ ಇತ್ತು, ಗುಂಡಿನ ಶಬ್ದ ಕೇಳ್ತಾ ಇತ್ತು. ಸೊ ಒಂದ್ಸಲ ನೀವು ಆ ಫಾರ್ಮ್ ಹೌಸನ್ನು ಕೂಡ ಚೆಕ್ ಮಾಡೋದು ಬೆಟರ್, ಸರ್ಚ್ ಮಾಡೋದು ಬೆಟರ್. ಅಲ್ಲಿ ಇನ್ನೇನೇನು ಚಟುವಟಿಕೆಗಳು ನಡೀತಾ ಇತ್ತೋ ಗೊತ್ತಿಲ್ಲ ಅಂತ ಸ್ಥಳೀಯರು ಒಂದಷ್ಟು ಜನ ದೂರನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಈ ಆರೋಪಿಗಳೆಲ್ಲರೂ ಈ ಫಾರ್ಮ್ ಹೌಸಲ್ಲಿ ಸೇರಿ ಮೀಟಿಂಗ್ ಮಾಡಿದ್ರು ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಎಲ್ಲರೂ ಒಟ್ಟಿಗೆ ಕೊಲೆ ಎಲ್ಲ ಆದ ಮೇಲೆ ಎಲ್ಲರೂ ಒಟ್ಟಿಗೆ ಕೂತು ಮೀಟಿಂಗ್ ಮಾಡಿದ್ರಂತೆ. ಸೊ ಹಾಗಾಗಿ ಅಲ್ಲೂ ಕೂಡ ಸ್ಥಳ ಮಹಜರನ್ನು ಮಾಡಬೇಕಾಗಿದೆ. ಈ ಹಿಂದೆ ಕೂಡ ಫಾರೆಸ್ಟ್ ಆಫೀಸರ್ಸ್ ಇಲ್ಲಿ ಸರ್ಚಿಂಗನ್ನು ಮಾಡಿದ್ರು. ಅಂದರೆ ನಮ್ಮ ಭಾರತದಲ್ಲಿ ಸಾಕೋದಕ್ಕೆ ಒಂದಷ್ಟು ಯೋಗ್ಯವಾದಂಥ ಪ್ರಾಣಿಗಳಿದೆ, ಕೆಲವೊಂದಷ್ಟು ಪ್ರಾಣಿಗಳನ್ನೇ ಸಾಕೋದಕ್ಕೆ ಪರ್ಮಿಷನ್ ಇಲ್ಲ. ಆ ಪ್ರಾಣಿಗಳನ್ನು ಕೂಡ ಇಲ್ಲಿ ಸಾಕಲಾಗಿತ್ತು ಅಂತ ಅಂದ್ಬಿಟ್ಟು ಒಂದೆರಡು ಬಾತುಕೋಳಿಗಳನ್ನ ವಶಕ್ಕೆ ಪಡ್ಕೊಂಡಿದ್ರು. ಸೊ ಈ ಫಾರ್ಮ್ ಹೌಸಲ್ಲಿ ಈ ಹಿಂದೆ ಕೂಡ ಸರ್ಚನ್ನು ಮಾಡಲಾಗಿತ್ತು. ಈಗ ಮಾಡ್ತಾ ಇರೋದೇ ಬೇರೆ ರೀತಿಯಲ್ಲಿ, ಈಗ ಕೊಲೆ ಪ್ರಕರಣ. ಸೊ ಈ ಕೊಲೆ ಪ್ರಕರಣ ಆದಮೇಲೂ ಕೂಡ ಆರೋಪಿಗಳು ಈ ಫಾರ್ಮ್ ಹೌಸಲ್ಲಿ ಕೂತು ಮಾತನಾಡಿದ್ರು ಅನ್ನೋದು ಒಂದು ಕಡೆಯಲ್ಲಿ. ಇನ್ನೊಂದು ಕಡೆಯಲ್ಲಿ ಸ್ಥಳೀಯರು ಒತ್ತಡವನ್ನು ಮಾಡ್ತಾ ಇದ್ದಾರೆ. ಈ ಫಾರ್ಮ್ ಹೌಸ್ ಮೇಲೂ ಕೂಡ ಒಂದು ಕಣ್ಣಿಡಿ, ನಮಗೆ ಯಾಕೋ ಡೌಟ್ ಇದೆ ಇಲ್ಲಿ ಏನೇನೋ ನಡೆದಿತ್ತು ಅಂತ. ಸೊ ಹಾಗಾಗಿ ಇಲ್ಲೊಂದು ಸತಿ ಸರ್ಚ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಇವತ್ತು ಮೈಸೂರಿನ ದರ್ಶನ್ ಫಾರ್ಮ್ ಹೌಸ್ನಲ್ಲೂ ಕೂಡ ಸರ್ಚ್ ಮಾಡುವಂಥ ಸಾಧ್ಯತೆ ಇದೆ. ಒಂದು ಕಡೆಯಲ್ಲಿ ಚಿತ್ರದುರ್ಗದಲ್ಲಿ ಸರ್ಚನ್ನು ಮಾಡಲಾಗುತ್ತೆ, ಇನ್ನೊಂದು ಕಡೆಯಲ್ಲಿ ಮೈಸೂರಿನಲ್ಲಿ. ಏನು ಸಾಕ್ಷಿಗಳು ಸಿಗುತ್ತೆ, ಪ್ರಮುಖವಾದಂಥ ಸಾಕ್ಷಿಗಳು ಏನಾದರೂ ಸಿಕ್ಕಿದ್ರೆ ಮತ್ತೆ ಖಂಡಿತ ಸಮಸ್ಯೆ ಆಗುತ್ತೆ ಆರೋಪಿಗಳಿಗೆ. ಈಗ ಆಲ್ರೆಡಿ ವಶದಲ್ಲಿ ಇದ್ದಾರಲ್ಲ, ಆ ಆರೋಪಿಗಳಿಗೆ ಮತ್ತಷ್ಟು ಸಂಕಷ್ಟ, ಮತ್ತಷ್ಟು ಸಮಸ್ಯೆ ಎದುರಾಗುವಂಥ ಸಾಧ್ಯತೆಗಳು ಇದೆ. ಈಗಾಗಲೇ ಈ ಕೊಲೆ ಪ್ರಕರಣಕ್ಕೆ ಬಳಸಿರುವಂಥ ಕಾರು, ಬೆಲ್ಟು, ಆಮೇಲೆ ಚೈನು, ರಾಡು ಇದನ್ನೆಲ್ಲ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಮತ್ತು ಈ ಡೀಲಿಗೆ ಅಂತ ಕೊಟ್ಟಂಥ 30 ಲಕ್ಷ ಹಣ, ಆ ಹಣವನ್ನು ಕೂಡ ಸೀಸ್ ಮಾಡಿಕೊಳ್ಳಲಾಗಿದೆ.